ಪ್ರೀತಿಯುಳ್ಳ ದೇವಜನರೇ, ನಾವು ಈ ದಿವಸದಿಂದ ದೇವ ಜನರು ಎಚ್ಚರವಾಗಿರಬೇಕಾಗಿರುವಂತ ಕ್ಷೇತ್ರಗಳನ್ನ ನೋಡಿಕೊಳ್ಳುವುದಕ್ಕೆ ಮನಸ್ಸು ಮಾಡೋಣ. ಎಷ್ಟೋ ಸಂದರ್ಭ ದೇವರ ಮಕ್ಕಳು ತಮ್ಮ ಜೀವಿತವನ್ನ ಎಚ್ಚರಿಕೆಯಲ್ಲಿ ಕಳೆಯುವುದಕ್ಕೆ ಮನಸ್ಸು ಮಾಡುವುದಿಲ್ಲ. ಯಾವ ವಿಷಯಗಳಲ್ಲಿ ನಾವು ಬಿದ್ದು ಹೋಗಿದ್ದೇವೆ ಅನ್ನುವಂತ ವಿಷಯಗಳಲ್ಲಿಯೂ ಅವರು ಸಾಮಾನ್ಯವಾಗಿ ತಿಳುವಳಿಕೆ ಇಲ್ಲದಂತ ಜನರಾಗಿರ್ತಾರೆ ಪ್ರೇರೆ. ಈ ಕೊನೆ ದಿವಸದಲ್ಲಿರುವಂತ ನಾವು ಬಹಳಷ್ಟು ಎಚ್ಚರಿಕೆಯನ್ನ ವಹಿಸಬೇಕಾಗಿರುವಂತಹ ಕ್ಷೇತ್ರಗಳು ನಾವು ನೋಡಿಕೊಳ್ತೇವೆ ಪ್ರೇರೆ. ಅದಕ್ಕಾಗಿ 1 ಕೊರಿಂಥ 10ನೇ ಅಧ್ಯಾಯದ 12ನೇ ವಚನದಲ್ಲಿ ಬೀಳದಂತೆ ಎಚ್ಚರವಾಗಿರ್ರಿ ಎಂಬುದಾಗಿ ನಮಗೆ ಹೇಳುವುದನ್ನ ನಾವು ನೋಡ್ಕೊಳ್ತೇವೆ. ನಿಂತಿದ್ದೇನೆಂದು ಎಣಿಸಿಕೊಳ್ಳುವವನು ಬೀಳದಂತೆ ಎಚ್ಚರವಾಗಿರ್ರಿ. ಎಷ್ಟೋ ಸಂದರ್ಭ ನಾವು ನಮ್ಮ ಜೀವಿತವನ್ನ ನಾವು ಬಹಳಷ್ಟು ಸದೃಢವಾಗಿದ್ದೇವೆ, ನಾವು ಬಹಳಷ್ಟು ದೇವರಿಗಾಗಿ ನಡೀತಾ ಇದ್ದೇವೆ ಅನ್ನುವಂತ ರೀತಿಯಲ್ಲಿ ನಾವು ನಡೀತಾ ಇರ್ತೇವೆ ಪ್ರೇರೆ. ಅದು ದೇವರಿಗೆ ವಿರುದ್ಧವಾಗಿದೆಯೋ ಅಥವಾ ತಪ್ಪಾಗಿದೆಯೋ ಸರಿಯೋ ಯಾವ ಗಮನ ನಮ್ಮ ಕಡೆ ಇರದೆ ನಮ್ಮಲ್ಲಿರುವಂತ ಆತ್ಮಿಕ ಗರ್ವದಿಂದ ತುಂಬಲ್ಪಟ್ಟವರಾಗಿ ನಾವು ನಡೀತಾ ಹೋಗ್ತಾ ಇರ್ತೇವೆ. ನೀವು ಒಂದು ವೇಳೆ ಲವೋದಿಕೀಯ ಸಭೆಯನ್ನ ನಾವು ನೋಡುವಾಗ, ಪ್ರಕಟಣೆ 3ನೇ ಅಧ್ಯಾಯದ 17-18ನೇ ವಚನವನ್ನು ನೋಡುವಾಗ, ಅವರು ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುವಂತವರಾಗಿದ್ರು. ಅವರು ಕೇವಲ ದುರ್ವಸ್ಥೆಯಲ್ಲಿ ಬಿದ್ದಿರುವಂತ ಮನುಷ್ಯರು, ದೌರ್ಭಾಗ್ಯರು, ದರಿದ್ರರು, ಕುರುಡರು, ಬಟ್ಟೆ ಇಲ್ಲದವರಾಗಿದ್ರು ಎಂಬುದಾಗಿ ನಾವು ನೋಡಿಕೊಳ್ತೇವೆ. ಪ್ರಿಯ ದೇವಜನರೇ, ಎಷ್ಟೋ ಸಂದರ್ಭ ಆತ್ಮಿಕ ಸಂಗತಿಗಳಲ್ಲಿ ನನಗೆಲ್ಲ ತಿಳಿದದೆ ಎಂಬುದಾಗಿ ಅನ್ಕೊಳ್ಳುವಂತ ರೀತಿಯಲ್ಲಿ ನಾವು ಜೀವಿಸಿ ನಷ್ಟಕ್ಕೆ ಗುರಿ ಆಗ್ತೇವೆ. ನೀವು ಕೆಲವು ಉದಾಹರಣೆಗಳನ್ನು ನಾವು ನೋಡಿಕೊಳ್ಳೋಣ. ಲೋಟನನ್ನ ನೋಡ್ರಿ. ಅವನು ಸೋದೋಮ್ ಗೋಮೋರವನ್ನ ಪ್ರೀತಿ ಮಾಡಿದಾಗ ಸಂಪೂರ್ಣವಾಗಿ ಸೋದೋಮ್ ಗೋಮೋರಕ್ಕೆ ಒಳಗಾದನು. ನೀವು ಒಂದು ವೇಳೆ ಅದನ್ನ 19ನೇ ಅಧ್ಯಾಯದ 1ನೇ ವಚನದಲ್ಲಿ ನೋಡುವಾಗ, ಆತನು ಸೋದೋಮ್ ಜನರೊಟ್ಟಿಗೆ ಪೂರ್ಣವಾಗಿ ಸಂಪರ್ಕಕ್ಕೆ ಈಡಾಗಿದ್ದನು. ಆತನು ಸಂಪೂರ್ಣವಾಗಿ ಸೋದೋಮ್ ಗೋಮೋರದ ಪರಿಸ್ಥಿತಿಗಳಲ್ಲಿಯೇ ಜೀವಿಸಿ ತನ್ನ ಜೀವಿತವನ್ನ ನಷ್ಟಕ್ಕೆ ಗುರಿ ಮಾಡಿಕೊಂಡನು. ಕೊನೆಯ ಸಂದರ್ಭವನ್ನು ನೋಡುವಾಗ ಆತನ ಮಕ್ಕಳು ಅನೇಕ ಅಸಹ್ಯವಾದ ವಿಗ್ರಹಾರಾಧನೆಗೆ ಒಳಗಾಗುವಂತ ಅನ್ಯ ಜನಾಂಗವನ್ನೇ ಸೃಷ್ಟಿ ಮಾಡಿದ್ರು ಎಂಬುದಾಗಿ ನಾವು ನೋಡ್ಕೊಳ್ತೇವೆ. ಇಡೀ ಲೋಟನ ಜೀವಿತ ಹಾಳಾಗಿ ಹೋಯ್ತು ನನ್ನ ಪ್ರಿಯ ದೇವಜನರೇ. ಇನ್ನೊಂದು ಉದಾಹರಣೆಯನ್ನು ನೋಡ್ರಿ. ಸಲ್ಮೋನನ್ನು ತೆಗೆದುಕೊಳ್ರಿ. ಸಲ್ಮೋನನು ಆತನು ಬಹಳಷ್ಟು ದೇವರಿಂದ ಜ್ಞಾನಿಯಾಗಿದ್ದನು, ಮಹಿಮೆಯ ಆಶೀರ್ವಾದಗಳಿಂದ ತುಂಬಲ್ಪಟ್ಟವನಾಗಿದ್ದನು. ದೇವರ ಆತನನ್ನು ಸಕಲಾತಿಶಯದಿಂದ ತುಂಬಿಸಿದ್ದರು. ಕೇವಲ ಲೈಂಗಿಕವಾದಂತ ಸಂಗತಿಗಳಿಂದ ತುಂಬಲ್ಪಟ್ಟವನಾಗಿ ಮನಸ್ಸನ್ನ ಬೇರ್ಪಡಿಸಿಕೊಂಡು, ಮನಸ್ಸನ್ನ ಹಾಳು ಮಾಡಿಕೊಂಡು, ಅನ್ಯ ಜನರ ಸಹವಾಸಕ್ಕೆ ಇಳಿದವನಾಗಿ, ಅನ್ಯ ಜನರ ಹೆಂಡಂದಿರನ್ನ ಆತನು ಮಾಡಿಕೊಂಡು ಅನೇಕ ಜನರ ಒಂದು ಸಹವಾಸಕ್ಕೆ ಬಂದು ವಿಗ್ರಹಾರಾಧಕನಾಗಿ ನಾಶವಾಗಿ ಹೋದನೆಂಬುದಾಗಿ ನಾವು ನೋಡ್ಕೋತೇವೆ. ಇನ್ನೊಂದು ಏಸಾವನನ್ನು ತೆಗೆದುಕೊಂಡ್ರು. ಏಸಾವನು ಕೇವಲ ಒಂದು ತುತ್ತು ಕೂಳಿಗಾಗಿ ದೇವರ ಕೃಪೆಯನ್ನೇ ತಿರಸ್ಕಾರ ಮಾಡಿ ಆತನು ಪ್ರಾಪಂಚಿಕನು, ಆತನು ಜಾರತ್ವಕ್ಕೆ ಒಳಗಾದವನು ಎಂಬುದಾಗಿ ಇಬ್ರಿಯ 12ನೇ ಅಧ್ಯಾಯದ 16ನೇ ವಚನದಲ್ಲಿ ನಾವು ನೋಡಿಕೊಳ್ತೇವೆ. ಪ್ರಿಯನ ದೇವಜನರೇ, ನಾವು ಎಷ್ಟೋ ಉದಾಹರಣೆಗಳನ್ನು ನಾವು ನೋಡ್ಕೊಳ್ತೇವೆ. ದೇವರ ಕೃಪೆಯನ್ನು ತಿರಸ್ಕಾರ ಮಾಡುವಂತ ದೇವಜನರು ಈ ದಿವಸದಲ್ಲಿದ್ದಾರೆ. ಅವರು ಬಿದ್ದು ಹೋಗ್ತಾರೆ. ಅವರು ಬಹಳಷ್ಟು ಎಚ್ಚರವಾಗಿರ್ಬೇಕು ನನ್ನ ಪ್ರಿಯರೇ. ನಾವು ಎಲ್ಲಿಯಾದ್ರೂ ದೇವರ ಮಾರ್ಗವನ್ನು ತಿರಸ್ಕಾರ ಮಾಡಿದೆವೋ ಎಂಬ ತಿಳುವಳಿಕೆಯಿಂದ ತುಂಬಲ್ಪಟ್ಟವರಾಗಿ ದೇವರಿಗೆ ಒಳಗಾಗಿ ಜೀವಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಆ ರೀತಿಯಲ್ಲಾಗುವಂತೆ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.